ನಮಸ್ತೆ. ಇದು ಐ ಆಮ್ ಅರುಣ್. ಲೈಕ್ ಈ ವಿಡಿಯೋದಲ್ಲಿ ಲಾಸ್ಟ್ 4 ಇಯರಿಂದ ಯೂಸ್ ಮಾಡ್ತಿರೋ ಒಂದು ಹೋಂಡಾ ಹೈನೆಸ್ ಬಗ್ಗೆ ಒಂದು ಲಾಂಗ್ ಟರ್ಮ್ ರಿವ್ಯೂ ಒಂದು ಮಾಡೋಣ ಅಂತ. ಸೊ ಇದು ಶೋರೂಮಲ್ಲಿ ಡಿಸ್ಪ್ಲೇ ಮಾಡಿರೋಂಥ ಪೀಸ್ ಬಗ್ಗೆ ಮಾತಾಡೋದಲ್ಲ. ಸೊ ಯೂಸ್ ಮಾಡಿ 4 ಇಯರ್ಸ್ ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ, ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತ. ನಿಮಗೆ ರಿಯಲ್ ಟೈಮ್ ರಿವ್ಯೂ ಕೈಂಡ್ ಆಫ್ ವಿಡಿಯೋ. ಓಕೆ, ಸ್ಟಾರ್ಟ್ ವಿತ್ ಬೈಕ್. ಸೊ ಈ ಬೈಕ್ ನಾನು 2021 ತೊಗೊಂಡಿದ್ದೆ. 21 ಅಂದರೆ ಆಲ್ಮೋಸ್ಟ್ 4 to 5 ಇಯರ್ಸ್ ಆಗುತ್ತೆ ಈ 2026ಗೆ. ಸೊ ಇದು ನನ್ನ ಡೈಲಿ ರೈಡ್ಸ್ ಮತ್ತು ಹೈವೇ ಲಾಂಗ್ ರೈಡ್ಸ್ ಎಲ್ಲ ಯೂಸ್ ಮಾಡಿದ್ದೇನೆ. ಸೊ ನೋಡ್ತಿದ್ರೆ ಅದು ಸ್ಪೀಡೋಮೀಟರಲ್ಲಿ ಆಲ್ಮೋಸ್ಟ್ 41,000 ಸರಿಯಾಗಿ ಕಾಣಿಸ್ತಿರುತ್ತೆ. 41,161 ಕಿಲೋಮೀಟರ್ಸ್ ಕವರ್ ಆಗಿದೆ 4 ಇಯರ್ಸಲ್ಲೇ. ಆನ್ ಆ್ಯಾವ್ರೇಜ್ ಅಂದರೆ ಫಾರ್ ಇಯರ್ಲಿ 10,000 ಕಿಲೋಮೀಟರ್ಸ್ ನಾನು ರೈಡ್ ಮಾಡಿದ್ದೀನಿ. ಸೊ ಇನ್ನು ಮೈಲೇಜ್ ವಿಷಯಕ್ಕೆ ಬಂದರೆ, ಸೊ ಇನ್ ಹೈವೇಸ್ ಐ ಆಮ್ ಗೆಟಿಂಗ್ 35 to 36 ಆ್ಯಂಡ್ ಇನ್ ಸಿಟಿ ರೈಡಲ್ಲಾದರೆ 28 to 30 ಮ್ಯಾಕ್ಸಿಮಮ್. ಬಿಕಾಸ್ ಬೆಂಗಳೂರು ಮೋಸ್ಟ್ ಆಫ್ ದ ಟೈಮ್ ನಾನು ಬೆಂಗಳೂರಲ್ಲಿ ಯೂಸ್ ಮಾಡ್ತಿರೋದ್ರಿಂದ ಬೆಂಗಳೂರು ಟ್ರಾಫಿಕ್ಕಿಗೆ ಐ ಗೆಟಿಂಗ್ 28 to 30, 27 ಅಷ್ಟೇ. ನಿಮ್ಮ ಕಂಫರ್ಟ್ ಮತ್ತು ರೈಡಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಫಸ್ಟ್ ನಿಮ್ಮ ಕಂಫರ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಸೀಟಿಂಗ್ ಪೋಸ್ಚರ್ ಅಪ್ರೈಟ್, ಲೈಕ್ ಒಳ್ಳೆ ಸೀಟಿಂಗ್ ಪೊಸಿಷನ್ ಸಿಗುತ್ತೆ. ಲೈಕ್ ಸೀಟನ್ನು ಪ್ರಾಪರ್ಲಿ ಬೈಕಲ್ಲಿ ಕೂತ್ಕೊಂಡು ಒಳ್ಳೆ ಸೀಟಿಂಗ್ ಪೊಸಿಷನ್ ಸಿಗುತ್ತೆ. ಲೈಕ್ 5'11", ಲೈಕ್ ನನ್ನ ಹೈಟು 5'10" to 5'11". ಸೊ ಆ ಒಂದು 5'11"ಗೆ ಒಳ್ಳೆ ಸೀಟಿಂಗ್ ಪೊಸಿಷರ್ ಸಿಗುತ್ತೆ. ಆ್ಯಂಡ್ ಲಾಂಗ್ ರೈಡ್ಸ್ಗೆಲ್ಲ ಆಲ್ಮೋಸ್ಟ್ ನನಗೆ 100 ಕಿಲೋಮೀಟರ್ ಸ್ಟ್ರೆಚ್ಚಲ್ಲಿ 100 to 150 ಕಿಲೋಮೀಟರ್ ಸ್ಟ್ರೆಚ್ ನಾನು ಡ್ರೈವ್ ಮಾಡಿದ್ದೀನಿ. ಆಲ್ಮೋಸ್ಟ್ ಯು ವೋಂಟ್ ಗೆಟ್ ದ ಬ್ಯಾಕ್ ಪೇನ್ ಎಲ್ಲ ಅಷ್ಟೊಂದು ಸೀನ್ ಬರೋಲ್ಲ. ಸೊ ನಾರ್ಮಲಿ ಬೇಸಿಕಲಿ ಸೀಟ್ ಸ್ವಲ್ಪ ಹಾರ್ಡ್ ಇರೋದ್ರಿಂದ ನಿಮಗೆ ಸ್ವಲ್ಪ ಫೀಲ್ ಆಗುತ್ತೆ ಆಫ್ಟರ್ ಒಂದು 100 to 150 ಕಿಲೋಮೀಟರ್ಸ್ ಆದಮೇಲೆ. ಸೊ ನಿಮ್ಗೆ ಅದಕ್ಕೆ ಅವಾಯ್ಡ್ ಮಾಡಬೇಕಂದ್ರೆ ಯು ಕ್ಯಾನ್ ಗೆಟ್ ಲೈಕ್ ಸ್ಪಾಂಜ್ ಕೈಂಡ್ ಆಫ್ ಒಂದು ಇದು ಸಿಗುತ್ತೆ, ಲೈಕ್ ಏರ್ ಕಂಫರ್ಟ್ ಅಂತ. ಅದು ತೊಗೊಂಡ್ರೆ ನಿಮ್ಗೆ ಲೈಕ್ ಅರೌಂಡ್ 2 kg ಸಿಗುತ್ತೆ. ಸೊ ಅದು ನನ್ನ ಹತ್ರ ಇದೆ, ಬಟ್ ಅದು ಇಲ್ಲಿ ತೋರಿಸ್ತಿಲ್ಲ. ಸಪ್ರೇಟಾಗಿ ಅದನ್ನ ಅಟ್ಯಾಚ್ ಮಾಡಬೇಕು ಸೀಟ್ ಮೇಲೆ. ಆ್ಯಂಡ್ ಸಸ್ಪೆನ್ಷನ್ ಎಲ್ಲ ನೋಡೋಕ್ಕೂ ಹೋದ್ರೆ ಲೈಕ್ ಇಟ್ಸ್ ವೆರಿ ಗುಡ್. ಲೈಕ್ ಸಸ್ಪೆನ್ಷನ್ ಎಲ್ಲ ನಿಮ್ಗೇನು ಅಷ್ಟೊಂದು ಹಿಂದ್ಗಡೆ ಲೈಕ್ ಹಿಂದ್ಗಡೆ ಕುತ್ಕೊಂಡವ್ರಿಗೂ ಆಲ್ಮೋಸ್ಟ್ ಕಂಫರ್ಟಾಗೆ ಫೀಲ್ ಆಗ್ತಾರೆ ಎಲ್ಲರೂ. ಸ್ವಲ್ಪ ಏನಂದರೆ ಇದು ಫಸ್ಟ್ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ರಿಲೀಸ್ ಆಗಿರೋ ಬೈಕ್ ಆಗಿರೋದ್ರಿಂದ ನಿಮಗೆ ಈ ಒಂದು ಇದೆಲ್ಲ ಆಫ್ಟರ್ ದ ಮಾರ್ಕೆಟ್ ಹಾಕಿರೋದು ಎಕ್ಸ್ಟೆಂಡ್ ಇದೆಲ್ಲ. ಸೊ ಈಗ ಕರೆಂಟ್ಲಿ ಅವರೇ ಶೋರೂಮಲ್ಲೇ ಸಿಗ್ತಿದೆ. ಇದೆಲ್ಲ ಔಟ್ಸೈಡ್ ದ ಹೋಂಡಾ ಶೋರೂಮಲ್ಲಿ ಹಾಕ್ಸಿದ್ದು, ಹೊರಗಡೆ ತೊಗೊಂಡು ಹಾಕ್ಸಿರೋದು. ಆ ಟೈಮಲ್ಲಿ ಇದೆಲ್ಲ ಸಿಗ್ತಿರಲಿಲ್ಲ. ಸೊ ಒಂದು ಡಿಸಡ್ವಾಂಟೇಜ್ ಇತ್ತು ಸ್ಟಾರ್ಟಿಂಗಲ್ಲಿ. ಮತ್ತು ಸೀಟ್ ಕೂಡ ಅಷ್ಟೊಂದು ಸಾಫ್ಟ್ ಇಲ್ಲ, ಲೈಕ್ ಸ್ಟಾರ್ಟಿಂಗ್ ಬಂದಿರೋ ವರ್ಷನ್ಸು. ಸೊ ನೀವು ನೋಡ್ತಿದ್ರೆ ವೆರಿ ಸಖತ್ ಹಾರ್ಡ್ ಇದೆ ಸ್ವಲ್ಪ. ಸೊ ಬಿಕಾಸ್ ಆಫ್ ಹಾರ್ಡಿಂದನೇ ನಿಮ್ಗೆ ಸ್ವಲ್ಪ ಲಾಂಗ್ ಅಂತ ಹೋದಾಗ ನಿಮ್ಗೆ ಬ್ಯಾಕ್ ಪೇನ್ ಬರುತ್ತೆ. ಲೈಕ್ 150 ಕಿಲೋಮೀಟರ್ಸ್ ಮೇಲೆ ಒಂದೇ ದಿನದಲ್ಲಿ ನೀವು ರೈಡ್ ಮಾಡಬೇಕಾದ್ರೆ. ಸೊ ನಿಮ್ಗೆ ಈಗಿನ ಲೈಕ್ ರೀಸೆಂಟಾಗಿ ಲಾಂಚ್ ಮಾಡಿರೋ ಹೋಂಡಾ CB 350 ಆಗಿರ್ಬೋದು, ಆದಮೇಲೆ ಹೈನೆಸ್ ಆಗಿರ್ಬೋದು, ಅದರಲ್ಲಿ ಸ್ವಲ್ಪ ಕಂಫರ್ಟ್ ಇದೆ ಬೈಕ್ಗೆ. ಸೊ ಅದೊಂದು. ಆ್ಯಂಡ್ ಇನ್ನು ಇಂಜನ್ ಬಗ್ಗೆ ಮಾತಾಡೋದಾದರೆ ಹೇಳೋ ಅವಶ್ಯಕತೆ ಎರಡನೇ ಮಾತಿಲ್ಲ. ಬಿಕಾಸ್ 0 ವೈಬ್ರೇಷನ್ಸು. 356 ಇಂಜನ್ ಅಂದರೆ, ನೀವು ಓಲ್ಡ್ ಇಂಜನ್ಸ್ ನಾವು ನೋಡಿರ್ತೀವಿ, ಲೈಕ್ ರಾಯಲ್ ಎನ್ಫೀಲ್ಡಲ್ಲಿ ಎಷ್ಟು ವೈಬ್ರೇಷನ್ಸ್ ಎಲ್ಲ ಬರ್ತಿತ್ತಂತ. ಬಟ್ ಹೋಂಡಾದಲ್ಲಿ ಇದೇ ಮೈನ್ ಅಡ್ವಾಂಟೇಜ್, 0 ವೈಬ್ರೇಷನ್ಸ್ ಹೇಳ್ಬೇಕಂದ್ರೆ. ಮೈನ್ಲಿ ನಾವು ಇಫ್ ಯು ಆರ್ ಲುಕಿಂಗ್ ಇನ್ ಟು ರೇಸಿಂಗ್ ಅಂತ ನೋಡಿದ್ರೆ ಈ ಬೈಕ್ ನಿಮಗೆ ರೇಸಿಂಗ್ ಅಲ್ಲ. ಬಿಕಾಸ್ ಇದು ಕ್ಲಾಸಿಕ್ ಬೈಕ್ ಆಗಿರೋದ್ರಿಂದ ರಿಲ್ಯಾಕ್ಸ್ಡ್ ರೈಡ್ ಆದರೆ ನಿಮ್ಗೆ ಒಳ್ಳೆ ಬಿಲ್ಡ್ ಮಾಡಿದ್ದಾರೆ ಅಷ್ಟೇ. ನೀವು ರೇಸಿಂಗ್ ಈ ಬೈಕ್ನ ನೀವು ತೊಗೊಂಡೋಗ್ಬಿಟ್ಟು ನೀವು ರೇಸಿಂಗ್ ಮಾಡ್ತೀರಿ ಅಂದರೆ ಅದನ್ನ ಸೂಟೇಬಲ್ ಅಲ್ಲ. ಲೈಕ್ ರೇಸಿಂಗ್ ಅಂತ ಪರ್ಟಿಕ್ಯುಲರ್ ಕನ್ಸಿಡರ್ ಮಾಡಿದ್ರೆ ನಿಮ್ಗೆ ಅದೇ ಸೆಗ್ಮೆಂಟಲ್ಲಿ KTM ಬೇಜಾನ್ ಬೈಕ್ಸ್ ಇದೆ. ಬಿಕಾಸ್ ನಿಮಗೆ ಒಳ್ಳೆ ಹಾರ್ಸ್ ಪವರ್ ಸಿಗುತ್ತೆ. ಇದರಲ್ಲೆಲ್ಲ ಕ್ಲಾಸಿಕ್ ಬೈಕ್ಸ್ ಆಗಿರೋದ್ರಿಂದ ನಿಮ್ಗೆ ಹಾರ್ಸ್ ಪವರ್ ಕಮ್ಮಿ ಇರುತ್ತೆ, ರಿಲ್ಯಾಕ್ಸ್ ರೈಡ್ ಇರುತ್ತೆ. ಆ್ಯಂಡ್ ಹೈವೇಯಲ್ಲೆಲ್ಲ ಕ್ರೂಸಾಗಿ ಈಸಿಯಾಗಿ ನಿಮಗೆ 80 to 100 ರೀಚ್ ಆಗ್ಬೋದು. ವೈಬ್ರೇಷನ್ಸ್ ಲೈಕ್ ಆಫ್ಟರ್ ಇವಾಗ
ಸ್ಟಾರ್ಟಿಂಗಲ್ಲಿ ವೈಬ್ರೇಷನ್ಸ್ ಇರಲ್ಲ ಅಂತ ಮೇ ಬಿ ಶೋರೂಮಲ್ಲಿ ಹೇಳಿದ್ರು ಕೂಡ ನಮಗೆ ಆಫ್ಟರ್ 4 ಇಯರ್ಸ್ ಯೂಸ್ ಮಾಡಿದ್ದೀವಲ್ಲ, 4 to 5 ಇಯರ್ಸ್ ಆಲ್ಮೋಸ್ಟ್ ಇನ್ನೊಂದು 2026 ನಿಮಗೆ ಮಿಡ್ವರೆಗೂ ಬಂದರೆ 5 ಇಯರ್ಸ್ ಆಗುತ್ತೆ. ಸೊ 5 ಇಯರ್ಸಲ್ಲಿ ನಿಮ್ಗೆ ವೈಬ್ರೇಷನ್ಸ್ ಅಂದರೆ ನಿಮ್ಗೆ ದೇಸ್ ನೋ ವೈಬ್ರೇಷನ್ಸ್ ಅಲ್ಲ ಸಿಗೋದೇ ಇಲ್ಲ ನಿಮಗೆ. ನೀವು 100 ಕ್ರೂಸ್ ಮಾಡ್ತಿದ್ರೆ ನಿಮ್ಗೆ ವೈಬ್ರೇಷನ್ ಒಂದು ಫೀಲ್ ಆಗೋದಿಲ್ಲ, ಬಿಕಾಸ್ ಅಷ್ಟೊಂದು ಸ್ಮೂತ್ನೆಸ್ ಇದೆ ಇಂಜನ್ ವೈಸ್ ಮಾತಾಡ್ಬೇಕಂದ್ರೆ. ಸೊ ಸಿಟಿ ಯೂಸಬಿಲಿಟಿ ಕಂಪೇರ್ ಮಾಡಿದ್ರೆ ನಿಮ್ಗೆ ವೆರಿ ಲೈಟ್ ಫೀಲೇ ಆಗುತ್ತೆ, ಬಿಕಾಸ್ ನಿಮ್ಗೇನು ಹೆವಿ ಅನ್ಸಲ್ಲ. ನೀವು ಸಿಟಿಯಲ್ಲಿ ಟ್ರಾಫಿಕಲ್ಲಿ ಓಡಿಸಿರ್ಬೇಕಾದ್ರೆ ಹೆವಿ ಅನ್ಸ್ಬೋದು ಅನ್ನೋ ಒಂದು ಫೀಲಿಂಗ್ ಇದ್ರೆ ಅದು ಕೂಡ ಏನಿಲ್ಲ. ಲೈಕ್ ಫುಲ್ ಲೈಟಾಗಿ ಓಡಿಸ್ತಿದ್ದೀವಿ ಅಂತ ಅನ್ಕೊಬೋದು, ಬಿಕಾಸ್ ಅಷ್ಟೊಂದು ವೆಯ್ಟ್ ಕ್ಲಾಸಿಕ್ ಬೈಕ್ಸ್ ಆಗಿರೋದ್ರಿಂದ ಮೆಟಲ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಅಫ್ಕೋರ್ಸ್ ನಿಮಗೆ ಐ ಥಿಂಕ್ ಸ್ಟಾರ್ಟಿಂಗ್ ಅವರು ಕ್ಲೈಮ್ ಮಾಡಿದ್ದು 180 kgs ಅಂತ. ಸೊ ಆಫ್ಟರ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿದ್ಮೇಲೆ ಅಫ್ಕೋರ್ಸ್ ಇದು 200 kgs ಹೊಟ್ಟೋಗಿರುತ್ತೆ, 200 ಮೇಲೆ ಹೊಟ್ಟೋಗಿರುತ್ತೆ. ಬಿಕಾಸ್ ಇದೇನು ಕ್ರಾಶ್ ಗಾರ್ಡ್ ನೋಡ್ತಿದ್ರಲ್ಲ, ಈ ಕ್ರಾಶ್ ಗಾರ್ಡು ನಾವು ಹೊರಗಡೆ ಔಟ್ಸೈಡ್ ದ ಮಾರ್ಕೆಟ್ ಹಾಕ್ಸಿದ್ದು. ಬಿಕಾಸ್ ಅವ್ರು ಕೊಟ್ಟಿದ್ದು ಬೇಸಿಕ್ ಈ ಥರ ವಿ ಶೇಪ್ ಆ ಕಡೆ ಈ ಕಡೆ ಒಂದು ಕವರಿಂಗ್ ಕೊಟ್ಟಿದ್ರು, ಅಷ್ಟೊಂದು ಹೆವಿ ನಿಮಗೆ ಸೇಫ್ಟಿ ಇರಲಿಲ್ಲ. ಸೊ ಬಿಕಾಸ್ ಆಫ್ ದಟ್ ಅದರಿಂದ ಎಕ್ಸ್ಟ್ರಾ ಮೋಟೋ ಟಾರ್ಕ್ ಅವ್ರದ್ದು ಒಂದು ಎಕ್ಸ್ಟ್ರಾ ಹಾಕ್ಸಿದ್ದು. ಸೊ ಜಸ್ಟ್ ಫಾರ್ ಸೇಫ್ಟಿ ಅಷ್ಟು, ನಮ್ಮ ಎಕ್ಸ್ಟ್ರಾ ಸೇಫ್ಟಿ ಅಂತ ನಾವು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಕೊಂಡಿರ್ತೀವಿ. ಇನ್ನು ಮೈಲೇಜ್ ಆ್ಯಂಡ್ ಮೇಂಟೆನೆನ್ಸ್ ವಿಷಯಕ್ಕೆ ಬಂದರೆ, ನನ್ನ ಮೈಲೇಜ್ ಪ್ರಾಕ್ಟಿಕಲಿ ಲೈಕ್ ಆವಾಗಲೇ ಹೇಳ್ದಂಗೆ ಮೈಲೇಜ್ ನಿಮಗೆ ಸಿಟಿ ಹೈವೇ ರೈಡ್ಸಲ್ಲಿ ನಾವು ಲಾಂಗ್ ರೈಡ್ಸ್ ಎಲ್ಲ ಮಾಡಿದ್ದೀನಿ. ಲೈಕ್ 2000 kilometers ಲೈಕ್ ಕೇರಳ ಎಲ್ಲ ಹೋಗಿ ಬಂದಿದ್ದೀನಿ ಇದೇ ಬೈಕಲ್ಲಿ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಆ ಕೇರಳ ಒಂದು ರೈಡಲ್ಲಿ ಆಲ್ಮೋಸ್ಟ್ ನಂಗೆ 35 to 37ವರೆಗೂ ನಂಗೆ ಮೈಲೇಜ್ ಸಿಕ್ಕಿದೆ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ರೈಡ್ ಮಾಡಿರೋದು ಹೈವೇ ಆಗಿರೋದ್ರಿಂದ ನಿಮ್ಗೆ 37 ಸಿಗುತ್ತೆ, ನಿಮಗೆ ಈಸಿಯಾಗಿ ಸಿಗುತ್ತೆ. ಇವಾಗಲೂ ಅಷ್ಟೇ, ಲೈಕ್ ಆ ರೈಡ್ ಆಗಿದ್ದು ಲೈಕ್ 1 year 2 years ಆಯ್ತು ಅನಿಸುತ್ತೆ. ಬಟ್ ಸ್ಟಿಲ್ ಇವಾಗೂ ಅಷ್ಟೇ ನೀವು ಹೈವೇದಲ್ಲಿ ರೈಡ್ ಮಾಡಿದ್ರೆ ವಿಲ್ ಗೆಟ್ 37 per ಲೀಟರ್ ಸಿಗುತ್ತೆ. ಆ್ಯಂಡ್ ಸರ್ವಿಸ್ ಬಗ್ಗೆ ಮಾತಾಡೋಕೆ ಬಂದರೆ, ಸರ್ವಿಸ್ ಇಂಟರ್ವಲ್ ಎವ್ರಿ 5000 kilometers ಆರ್ ಲೈಕ್ ಇಯರ್ಗೆ 2 ಸರ್ವಿಸ್ ಅಂತ, ಇಯರ್ಲಿ 2 ಸರ್ವಿಸ್ ಅಂತ ಹೇಳ್ತಾರೆ. ನಮ್ಮಿಷ್ಟ, ಲೈಕ್ ಇನ್ ಕೇಸ್ 5000 kilometers ಫಸ್ಟ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಫ್ರೀ ಸರ್ವಿಸ್ ಇದ್ದಾಗ ನಾವು ಫ್ರೀ ಸರ್ವಿಸ್ ಬೇಗ ಕಂಪ್ಲೀಟ್ ಆಗೋಗುತ್ತೆ. ಪೇಯ್ಡ್ ಸರ್ವಿಸ್ ಅಂತ ಬಂದಾಗ 5000 ಲೈಕ್ ನಾವು ಕೆಲವರು ಜಾಸ್ತಿ ಯೂಸ್ ಮಾಡೋರು 5000 ಫಾಸ್ಟಾಗಿ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಕೆಲವರು ಲೇಟಾಗಿ ನಮ್ಮದು ಲೇಟಾಗಿ ಇದು ಮಾಡ್ತಾರೆ. ಬಿಕಾಸ್ ಸಿಟಿ ಡೈಲಿ ಯೂಸ್ ಮಾಡ್ತಿದ್ರೆ ಆಲ್ಮೋಸ್ಟ್ ನಿಮಗೆ 5000 ನೀವು ರೀಚ್ ಆಗೇ ಆಗ್ತೀವಿ. ಇನ್ ಬಿಟ್ವೀನ್ ಸ್ಮಾಲ್ ರೈಡ್ಸ್ ಅಂತೆಲ್ಲ ಇದು ಮಾಡಿದ್ರೆ. ಆ್ಯಂಡ್ ಇನ್ನು ಬಿಗ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ, ಇನಿಷಿಯಲಿ ಸರ್ವಿಸ್ ಎಕ್ಸ್ಪೀರಿಯನ್ಸ್ ವೆರಿ ವರ್ಷ ಇತ್ತು. ಬಿಕಾಸ್ ಆ ಟೈಮಲ್ಲಿ ಯಾರೂ ಅಷ್ಟೊಂದು ಇದಿರಲಿಲ್ಲ, ಅಂದರೆ ಅಷ್ಟೊಂದು ಸರ್ವಿಸ್ ಸೆಂಟರ್ಸ್ ಇರಲಿಲ್ಲ. ಸೊ ಇದ್ದಿದ್ದು 2021 22 ಅಲ್ಲಿ ಓನ್ಲಿ ಬೆಂಗಳೂರೆಲ್ಲ 1 or 2 ಇತ್ತು ಅಷ್ಟೇ. ಲೈಕ್ ಒನ್ ಈಸ್ VFM ಆ್ಯಂಡ್ ಒನ್ ಈಸ್ ಲೈಕ್ ಟಾಪ್ ಲೈನ್ ಅಂತ ಒಂದು 2-3 ಇತ್ತು. ಸೊ ಈಗ ಕಂಪೇರ್ ಮಾಡಿದ್ರೆ ಆಗ ಸ್ವಲ್ಪ ವರಷ್ಟೇ ಇತ್ತು. ಆಗ ಸ್ವಲ್ಪ ಪಾರ್ಟ್ಸ್ ಕೂಡ ಸ್ವಲ್ಪ ಅವೈಲಬಿಲಿಟಿ ಕಮ್ಮಿ ಇತ್ತು. ಲೈಕ್ ಔಟ್ಸೈಡ್ ಮಾರ್ಕೆಟಲ್ಲಿ ನಮ್ಗೆ ಸಿಗ್ತಾ ಇರಲಿಲ್ಲ. ಬಿಕಾಸ್ ಆಗ ಮಾತ್ರನೇ ನಮಗೆ ಬೈಕ್ ರಿಲೀಸ್ ಮಾಡಿದ್ರು 350cc ಅಲ್ಲೇ. ಬಿಕಾಸ್ ಹೋಂಡಾ ಅವ್ರ ಹತ್ರ 350cc ಬೈಕ್ ಇರಲಿಲ್ಲ. ಸೊ ಅದೊಂದು ಈಗ ಆ್ಯಕ್ಚುಲಿ ಬಿಗ್ ಅಡ್ವಾಂಟೇಜ್. ಬಿಕಾಸ್ ನಿಮಗೆ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಸರ್ವಿಸ್ ಸೆಂಟರ್ಸ್ ಹಲಸೂರು, ಮಾರತಳ್ಳಿ, ಐ ಮೀನ್ ಸ್ಮಾಲ್ ಸಿಟೀಸಲ್ಲಿ ಸ್ವಲ್ಪ ಈಗ ಇನ್ನೂ ಬಂದಿಲ್ಲ ಎವ್ರಿ ಡಿಸ್ಟಿಕ್ ವೈಸ್ ಕಂಪೇರ್ ಮಾಡಿದ್ರೆ. ಬಟ್ ಮೈಸೂರು ಬಿಗ್ ಸಿಟೀಸ್ ಲೈಕ್ ಮೈಸೂರು, ಕರ್ನಾಟಕದಲ್ಲಿ ಕಂಪೇರ್ ಮಾಡಿದ್ರೆ ಬಿಗ್ ಸಿಟೀಸ್ ಲೈಕ್ ಮೈಸೂರು, ಬೆಂಗಳೂರು, ಮಂಗಳೂರು ಈ ಥರ ಆಲ್ಮೋಸ್ಟ್ ಸಿಟೀಸಲ್ಲೆಲ್ಲ ನಿಮಗೆ ಇವಾಗ ಬಿಗ್ ಶೋರೂಮ್ಸಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಆ್ಯಂಡ್ ಸರ್ವಿಸು ಕೂಡ ನಿಮಗೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಈವನ್ ಪಾರ್ಟ್ಸ್ ಕೂಡ ಅಷ್ಟೇ, ಆಲ್ಮೋಸ್ಟ್ ಎಲ್ಲ ಪಾರ್ಟ್ಸ್ ನಿಮ್ಗೆ ಮೇಯ್ನ್ ಗಾಡಿಯಲ್ಲಿ ಯಾವುದೇ ಥರ ಪಾರ್ಟ್ಸ್ ನಿಮ್ಗೆ ಮಿಸ್ಸಿಂಗ್ ಆದ್ರೂ ಆ ಪಾರ್ಟ್ಸ್ನ ಅವ್ರು ಇಮಿಡಿಯೇಟಾಗಿ ನಿಮಗೆ ಅಲ್ಲಿ ಸ್ಟಾಕ್ ಇರುತ್ತೆ. ಲೈಕ್ ನಾಟ್ ಲೈಕ್ ಸಮ್ ಅದರ್ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದಾಗ. ಲೈಕ್ ನಮ್ಮ ಫ್ರೆಂಡ್ಸೇ ಕೆಲವರು ನಮ್ದು ಯಾವುದೋ ಒಂದು ಬ್ರ್ಯಾಂಡ್ ಇದೆ, ಐ ಥಿಂಕ್ ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ, ಆ ಥರ ಪಾರ್ಟ್ಸೇ ಸಿಗಲ್ಲ ಅಂತ ಹೇಳ್ತಾಯಿದ್ರು. ಈವನ್ ಅದು ಕೂಡ ನನಗೆ ಇನ್ಫಾರ್ಮ್ ಮಾಡಿದ್ರು ಕೂಡ ತರಿಸಲ್ಲ ಅಷ್ಟೊಂದು ಅಂತ ಸ್ವಲ್ಪ ಡಿಸಡ್ವಾಂಟೇಜ್ ಇದೆ. ದಟ್ ಈಸ್ ಒಂದು ಪಾರ್ಟ್ಸ್ ಅವೈಲಬಿಲಿಟಿ ಎಲ್ಲ ಈಗ ಜಾಸ್ತಿ ನಮಗೆ ಲೈಕ್ ಈಸಿ ಇದೆ. ಲೈಕ್ ಪಾರ್ಟ್ಸ್ ಅವೈಲಬಿಲಿಟಿ ಅಂತ ವರಷ್ಟೇನಿಲ್ಲ. ಆ್ಯಂಡ್ ಸರ್ವಿಸ್ ಕಾಸ್ಟ್ ಕಂಪೇರ್ ಮಾಡಿದ್ರೆ ಆವ್ರೇಜ್ ಸರ್ವಿಸ್ ಕಾಸ್ಟ್ ಬರುತ್ತೆ. ಫ್ರೀ ಸರ್ವಿಸಲ್ಲಿ ಆ್ಯಕ್ಚುಲಿ ಎಲ್ಲ ಬೈಕ್ಸಲ್ಲೇ ಫ್ರೀ ಸರ್ವಿಸು ಇಟ್ಸ್ ಬೇಸಿಕ್. ಎಲ್ಲ ನಿಮಗೆ ಆಯಿಲ್ ಚೇಂಜು ಮತ್ತು ಬ್ರೇಕ್ ಪ್ಯಾಡ್ಸು ಅಷ್ಟೊಂದೆಲ್ಲ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಓನ್ಲಿ ಸಮ್ ಮೈನರ್ ಮಾಡೋದ್ರಿಂದ ಫ್ರೀ ಸರ್ವಿಸ್ ನಿಮಗೆ ಲೈಕ್ ಕಡಿಮೆ ಅಮೌಂಟು. ಬಟ್
ಇಟ್ ಕಮ್ಸ್ ಟು ಪೇಯ್ಡ್ ಸರ್ವಿಸ್ ಅಂದರೆ ನನಗೆ ಈ ಬೈಕಲ್ಲಿ ಐ ಡೋಂಟ್ ನೋ ಅದರ್ ಬೈಕ್ಸ್ ಲೈಕ್ 350cc ಆ್ಯಂಡ್ 400cc ಬೈಕ್ಸಲ್ಲೆಲ್ಲ ಎಷ್ಟು ಬರುತ್ತೆ ಅಂತ. ಬಟ್ ಈ ಬೈಕಲ್ಲಿ ನನಗೆ 4.5 to 5K 4,000ವರೆಗೂ ಬರುತ್ತೆ, 4,000 to 5,000. ಬಿಕಾಸ್ ಸರ್ವಿಸ್ ಪೇಯ್ಡ್ ಸರ್ವಿಸ್ ಆಗಿರೋದು ನಮಗೆ ಲೇಬರ್ ಚಾರ್ಜಸ್ ಜಾಸ್ತಿ ಬರುತ್ತೆ. ಒಂದು ಸ್ವಲ್ಪ ಲೈಕ್ ಪಾರ್ಟ್ಸ್ ವೈಸ್ ಕಂಪೇರ್ ಮಾಡಿ ಸ್ವಲ್ಪ ರೇಟ್ ಜಾಸ್ತಿನೇ ಅನಿಸುತ್ತೆ ಲೈಕ್ ಕಂಪೇರ್ ಟು ರಾಯಲ್ ಎನ್ಫೀಲ್ಡ್ ಅಂದರೆ. ಬಿಕಾಸ್ ರಾಯಲ್ ಎನ್ಫೀಲ್ಡ್ ನಮ್ಗೆ ಮ್ಯಾನುಫ್ಯಾಕ್ಚರ್ ಅವ್ರು ಮೊದಲಿಂದ ಜಾಸ್ತಿ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರೋದು. ಇದು ಸ್ವಲ್ಪ ಪಾರ್ಟ್ಸ್ ಸ್ವಲ್ಪ ನಮಗೆ ಕಾಸ್ಟ್ಲಿ ಅನಿಸುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮ ಬ್ರೇಕ್ ಪ್ಯಾಡ್ಸ್ ಅಂತ ತೊಗೊಂಡ್ರೆ ಈ ಬ್ರೇಕ್ ಪ್ಯಾಡ್ಸ್ ಆ್ಯಕ್ಚುಲಿ ಸ್ವಲ್ಪ ಕಾಸ್ಟ್ಲಿ ಅನ್ಸುತ್ತೆ ಕಂಪೇರ್ ಟು ಲೈಕ್ ರಾಯಲ್ ಎನ್ಫೀಲ್ಡ್. ಅದೇ ರಾಯಲ್ ಎನ್ಫೀಲ್ಡಲ್ಲಿ ಸೇಮ್ ಸ್ವಲ್ಪ ಕಾಸ್ಟ್ ಕಡಿಮೆ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವೊಬ್ಬರು ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡೋರು, ಮಿಟಿಯರ್ ಯೂಸ್ ಮಾಡ್ತಿರೋರು, ಅವರು ಆ ಥರ ಸಜೆಸ್ಟ್ ಮಾಡಿದ್ದಾರೆ. ಅದೊಂದು. ಆ್ಯಂಡ್ ರಿಯಲಬಿಲಿಟಿ ಬಗ್ಗೆ ಮಾತಾಡೋಕ್ಕಂದ್ರೆ ಲೈಕ್ 4 yearsಲ್ಲಿ ನಮಗೆ ಯಾವುದೇ ಥರ ಬಿಗ್ ಪ್ರಾಬ್ಲಮ್ಸ್ ನಾನು ಏನು ಫೇಸ್ ಮಾಡಿಲ್ಲ. ಲೈಕ್ ಇನ್ನು ನಾನು ಮೈನ್ಲಿ ಬೈಕಲ್ಲಿ ಏನು ರಿಪ್ಲೇಸ್ ಮಾಡೋಕ್ಕೆ ಬಂದಿದ್ದೀನಿ ಅಂದ್ರೆ ಫ್ರಂಟು ಮತ್ತು ಬ್ಯಾಕ್ 2 ಟೈರ್ಸ್ನ ರಿಪ್ಲೇಸ್ ಮಾಡಿದ್ದೀನಿ. ಫ್ರಂಟಲ್ಲಿ ಆ್ಯಕ್ಚುಲಿ MRF ಕೊಟ್ಟಿದ್ರು. ಈಗ ನಾನು ಇದರಲ್ಲಿ ರೈಸ್ ಅಂತ ಒಂದು ಬ್ರ್ಯಾಂಡ್ ಇದೆ, ಆಲ್ಮೋಸ್ಟ್ ಜಾಸ್ತಿ ಜನ ಇದನ್ನು ರಿಪ್ಲೇಸ್ ಮಾಡಿರೋರೆಲ್ಲ ಒಳ್ಳೆ ಟೈರ್ಸ್ ಅಂತ ಹೇಳಿದ್ದಕ್ಕೆ ನಾನು ಅದನ್ನು ಚೂಸ್ ಮಾಡಿದೆ. ಆ್ಯಂಡ್ ಹ್ಯಾಂಡಲ್ ವಾಬ್ಲಿಂಗ್ ಇಶ್ಯೂ ಇತ್ತು ಇನ್ಷಿಯಲ್ ಡೇಸಲ್ಲಿ ಇರಲಿಲ್ಲ. ಮೇ ಬಿ ಅದು ನಾವು ಯೂಸ್ ಮಾಡ್ತಾ ಆ ಟೈರ್ ಕೂಡ ಸ್ವಲ್ಪ ಯೂಸ್ ಆಗಿ ಅದಕ್ಕೆ ಮೇ ಬಿ ವಾಬ್ಲಿಂಗ್ ಬರ್ತೈತೆ ಅನ್ಸುತ್ತೆ. ಸೊ ಅವರು ಸರ್ವಿಸ್ ಸೆಂಟರ್ಸ್ ಹೇಳೋದ್ರಿಂದ ನಾವು ಲೈಕ್ ಎಕ್ಸ್ಟ್ರಾ ಇದೆಲ್ಲ ಕ್ರ್ಯಾಶ್ ಗಾರ್ಡ್ಸ್ ಹೆವಿ ಹಾಕ್ಸಿದ್ದೀವಿ ಆ್ಯಂಡ್ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಹಾಕ್ಸಿದ್ರು, ಅದರಿಂದ ಕೂಡ ವಾಬ್ಲಿಂಗ್ ಬರೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅದು ಡಿಫಾಲ್ಟ್ ಆಗಿದೆಯೋ ಇಲ್ಲಾಂದ್ರೆ ನಾವು ಹಾಕ್ಸಿರೋದ್ರಿಂದ ಇದೆಯೋ ಗೊತ್ತಾಗಲ್ಲ. ನಾನು ಈಗ ಲೇಟೆಸ್ಟ್ ಲೈಕ್ ಆಫ್ಟರ್ 4.5 years ಆದಮೇಲೆ ಈ ಹೊಸ ನ್ಯೂ ಟೈರ್ಸ್ ಹಾಕಿ ಆದಮೇಲೆ ನಾವು ರೈಡ್ ಮಾಡಿದ್ದೀವಲ್ಲ, ಸೊ ಈಗೇನು ಅಷ್ಟೊಂದು ವೈಬ್ರೇಷನ್ ಬರ್ತಿಲ್ಲ ಬಿಕಾಸ್ ಆಫ್ ನ್ಯೂ ಟೈರ್ಸಿಂದ ಇರ್ಬೋದು, ಅದೊಂದು ಅಡ್ವಾಂಟೇಜ್ ಇರ್ಬೋದು. ಆ್ಯಂಡ್ ಮೇ ಬಿ ಅದು ರೈಸ್ ಟೈರ್ಸ್ ಯೂಸ್ ಮಾಡ್ತಿರೋದ್ರಿಂದ ವೈಬ್ರೇಷನ್ ವಾಬ್ಲಿಂಗ್ ಇಶ್ಯೂ ಬರ್ತಿಲ್ಲ, ಗೊತ್ತಿಲ್ಲ. ಸೊ ಅದೊಂದು ವಾಬ್ಲಿಂಗ್ ಲೈಕ್ 80 to 180 ಸ್ಪೀಡಲ್ಲೆಲ್ಲ ವಾಬ್ಲಿಂಗ್ ಏನು ಬರಲ್ಲ ಆ್ಯಕ್ಚುಲಿ. ಆ್ಯಂಡ್ ಬ್ಯಾಟ್ರಿ ವಿಷಯ ಕಂಪೇರ್ ಮಾಡಿದ್ರೆ ಬ್ಯಾಟ್ರಿ ಫಸ್ಟ್ ವಾರಂಟಿ ಇದ್ದಾಗ ಒಂದ್ಸತಿ ಬ್ಯಾಟ್ರಿ ವೀಕ್ ಆಗಿತ್ತು ಅಂತ ಬ್ಯಾಟ್ರಿ ರಿಪ್ಲೇಸ್ ಮಾಡಿಸಿದ್ದೆ. ಆ್ಯಂಡ್ ಆಫ್ಟರ್ ಫಸ್ಟ್ ಇಯರಲ್ಲಿ ಅದು ಆ್ಯಕ್ಚುಲಿ ಅದು ವೀಕ್ ಆಗಿದೆ ಅಂತ ಹೇಳಿ ಅವರು ಬ್ಯಾಟ್ರಿ ಅವರೇ ರಿಪ್ಲೇಸ್ ಮಾಡ್ತಿದ್ರು, ವಾರಂಟಿ ಇದೆ ಯು ಕ್ಯಾನ್ ರಿಪ್ಲೇಸ್ ಅಂತ. ಅದಾದಮೇಲೆ ರಸ್ಟ್ ಇಶ್ಯೂಸ್ ಕಂಪೇರ್ ಮಾಡಿದ್ರೆ ರಸ್ಟ್ ಏನು ಆಲ್ಮೋಸ್ಟ್ ಎಲ್ಲಿ ನನಗೆ ಎಲ್ಲಿ ನನಗೆ ಆ ಥರ ಕಾಣಿಸಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಕ್ರೋಮ್ ಪಾರ್ಟ್ಸ್ ಆಗಿರೋದ್ರಿಂದ ಕೂಡ ಎಲ್ಲಿ ನನಗೆ ರೆಸ್ಟ್ ಅಂತ ಆಗಿಲ್ಲ. ಮೇ ಬಿ ಅದು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ಸುತ್ತೆ. ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಮೈನ್ಲಿ ನನಗೆ ಯಾವುದೇ ಥರ ಅದು ಡಿಸಡ್ವಾಂಟೇಜ್ ಕೂಡ ಅದು ಕೂಡ ಆಗಿಲ್ಲ. ಆ್ಯಂಡ್ ಕ್ಲಚ್ ಬ್ರೇಕ್ ಕಂಪೇರ್ ಅದು ಎಲ್ಲ ಅಂದರೆ ಕೂಡ ಇದು ಬೈಕ್ ಆ್ಯಕ್ಚುಲಿ ಸ್ಮೂತ್ ಕ್ಲಚ್ ಲೈಕ್ ಹಾರ್ಡ್ ಇಲ್ಲ ಅಷ್ಟೊಂದು ಕಂಪೇರ್ ಟು ಸಮ್ ಅದರ್ ಬೈಕ್ಸ್. ಈಗ ಈಸಿ ಇದೆ ಕ್ಲಚ್ ಕಂಪೇರ್, ವೆರಿ ಈಸಿ. ಸ್ಲಿಪ್ಪರ್ ಕ್ಲಚ್ ಅಂತ ಹೇಳ್ತಾರಲ್ಲ ಆ ಥರ ಸ್ಲಿಪ್ಪರಿ ಕ್ಲಚ್ ಅಂತ. ಆ್ಯಂಡ್ ಮತ್ತು ರೀಕಾಲ್ಸ್ ಅಂತ ಹೇಳ್ತಾರೆ ಕೆಲವೊಂದು ಬೈಕ್ಸಲ್ಲಿ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೆಲವೊಂದು ಇಶ್ಯೂಸ್ ಇರೋದ್ರಿಂದ ಅದನ್ನು ಮತ್ತೆ ರೀಕಾಲ್ ಮಾಡಿ ಅದನ್ನು ಇಶ್ಯೂ ಫಿಕ್ಸ್ ಮಾಡ್ತಾರೆ, ಲೈಕ್ ಸಾಫ್ಟ್ವೇರ್ ರಿಲೇಟೆಡ್ ಸಮಥಿಂಗ್ ಆ ಥರ. ಇದರಲ್ಲೂ ಕೂಡ ಒಂದು ಇಶ್ಯೂ ಇತ್ತು ಸ್ಟಾರ್ಟಿಂಗಲ್ಲಿ, ಸಮಥಿಂಗ್ ಹೈ ಆಟಿಟ್ಯೂಡಲ್ಲಿ ಸ್ವಲ್ಪ ಇಂಜಿನ್ ಸ್ವಲ್ಪ ಸ್ಟ್ರಗಲ್ ಆಗ್ತಾ ಇದರಿಂದ ಅದೊಂದು ಇಶ್ಯೂನ ಇವರು ಅಪ್ಡೇಟ್ ಮುಖಾಂತರ ತೊಗೊಂಡೋದೇನು ಏನು ಚೇಂಜ್ ಮಾಡೋದು ಗೊತ್ತಿಲ್ಲ, ಲೈಕ್ ರೀಕಾಲ್ ಅಂತ ಕಾಲ್ ಮಾಡಿ ಅದನ್ನು ಎಲ್ಲ ಬೈಕ್ಸ್ಗೂ ಯಾವುದಾದ್ರು ಆ ಇಯರಲ್ಲಿ ಯಾವುದು ರಿಲೀಸ್ ಆಗಿತ್ತು ಬೈಕ್ಸು ಆ ಮ್ಯಾನುಫ್ಯಾಕ್ಚರ್ ಆಗಿ ಆ ಬೈಕ್ಸ್ನೆಲ್ಲ ರೀಕಾಲ್ ಮಾಡಿ ಮತ್ತು ಅದನ್ನೆಲ್ಲ ಫಿಕ್ಸ್ ಮಾಡಿಕೊಟ್ರು. ಮೇಯ್ನ್ ನಮಗೆ ಲೈಕ್ ಇವಾಗ 40,000 ಆಗಿದೆ ಅಲ್ವಾ. ಸೊ 40,000ಅಲ್ಲಿ ನನಗೆ ಮೇಯ್ನ್ ರಿಪ್ಲೇಸ್ಮೆಂಟ್ಸ್ ಅಂತ ಬಂದಿದೆ ಅಂದರೆ ಲೈಕ್ ಒಂದು ಚೈನ್ ಸ್ಪ್ರಾಕೆಟ್ 23,000 ಇದ್ದಾಗ ಒಂದು ಸತಿ ಚೈನ್ ಸ್ಪ್ರಾಕೆಟ್ ರಿಪ್ಲೇಸ್ ಮಾಡಿಸ್ತಿದೆ. ಬಿಕಾಸ್ ಅವರೇ ಸಜೆಸ್ಟ್ ಮಾಡಿದ್ರು, ಬಿಕಾಸ್ ಚೈನ್ ಸ್ಪ್ರಾಕೆಟ್ನ ಚೇಂಜ್ ಮಾಡಬೇಕು ಸರ್ ಅಂತ. ಅದು ಕೂಡ ನಮಗೆ ಕಾಸ್ಟ್ ಅದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, ಬಟ್ ಸಮಥಿಂಗ್ 3.5 to 4 ಆಯಿತು. ಸೊ ಬ್ರೇಕ್ ಪ್ಯಾಡ್ಸ್ ಲೈಕ್ ನಾರ್ಮಲಿ ಯೂಶ್ವಲಿ ಇದರಲ್ಲಿ ಐ ಥಿಂಕ್ ಸ್ವಲ್ಪ ಅದು ಕೂಡ ಕಾಸ್ಟ್ಲಿನೇ, ಸ್ವಲ್ಪ 700 rupees ಐ ಥಿಂಕ್ ಎಕ್ಸಾಕ್ಟ್ಲಿ ಐ ಡೋಂಟ್ ರಿಮೆಂಬರ್, ಬಟ್ ಅರೌಂಡ್ 500 above, ಲೈಕ್ ಒನ್ ಬ್ರೇಕ್ ಪ್ಯಾಡ್ 500 above ಕಾಸ್ಟ್ ಮಾಡ್ತಿದ್ದಾರೆ.
ಅಂಡ್ ಮೇಜರ್ ಅಂದರೆ ಲೈಕ್ ನನ್ನ ಈ ಬೈಕಲ್ಲಿ ಯಾವುದೇ ಇಶ್ಯೂಸ್ ಬಂದಿಲ್ಲ. ಒಂದು ಸತಿ ನನಗೆ ಕ್ಲಚ್ ಪ್ಲೇಟ್ ಇಶ್ಯೂ ಬಂದಿತ್ತು. ಸೊ ನಾರ್ಮಲಿ ಅದು ಕ್ಲಚ್ ಪ್ಲೇಟ್ ನನಗೂ ಅದು ಬೈಕ್ಸಲ್ಲಿ ಅಷ್ಟೊಂದು ಅಭ್ಯಾಸ ಇರಲಿಲ್ಲ. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಬೈಕ್ ಆಗಿರೋದ್ರಿಂದ ಕ್ಲಚ್ ಪ್ಲೇಟ್ ಅದು ಹೇಗೆ ಅಷ್ಟೊಂದು ನನಗೆ ಐಡಿಯಾ ಇರಲಿಲ್ಲ. ಸೊ ಲಾಸ್ಟ್ ಇಯರ್ ಆ್ಯಕ್ಚುಲಿ ಒಂದು ನನ್ನ ಬ್ರೇಕ್ ಏನಿದು ಚೈನ್ ಸ್ಪ್ರಾಕೆಟ್ ರಿಪ್ಲೇಸ್ ಮಾಡಿದ್ಮೇಲೆ ಆಗ ಇಮಿಡಿಯೇಟ್ ರಿಪ್ಲೇಸ್ ಮಾಡೋ ಸ್ವಲ್ಪ ದಿನಕ್ಕೆ ನನಗೆ ಕ್ಲಚ್ ಪ್ಲೇಟ್ ಇಶ್ಯೂ ಬಂತು. ಐ ಡೋಂಟ್ ನೋ ಇಟ್ ಇಸ್ ರೇಟೆಡ್ ಟು ಚೈನ್ ಸ್ಪ್ರಾಕೆಟ್ ಇಲ್ಲ ಸಮಥಿಂಗ್ ಮೇ ಬಿ ಬೇರೆ ಇಶ್ಯೂಯಿಂದ ನನಗೆ ಕ್ಲಚ್ ಪ್ಲೇಟ್ ಇಶ್ಯೂ ಬಂದಾಗ ಗೊತ್ತಿಲ್ಲ. ಸಡನ್ನಾಗಿ ಈ ಕಡೆ ಊರಿಗೆ ಬಂದಾಗ ಸಡನ್ನಾಗಿ ಕ್ಲಚ್ ಪ್ಲೇಟ್ ಇಶ್ಯೂ ಆಯಿತು. ಸೊ ಮತ್ತೆ ನಾನು ಅದನ್ನು ಇಲ್ಲಿಂದ RAC ತೊಗೊಂಡು ಅಲ್ಲಿಂದ ನಾನು ವೆಹಿಕಲ್ ಬೆಂಗಳೂರಿಗೆ ಶಿಫ್ಟ್ ಮಾಡಬೇಕಾಗಿ ಬಂತು. ಸೊ ಅದೊಂದು ಮೇನ್ ಡಿಸ್ಅಡ್ವಾಂಟೇಜ್. ಬಿಕಾಸ್ ನಮ್ಮ ಡಿಸ್ಟಿಕಲ್ಲಿ ಸರ್ವಿಸ್ ಸೆಂಟರ್ ಇಲ್ದಿರೋ ಕಾರಣ ಆ್ಯಂಡ್ ಕ್ಲಚ್ ಪ್ಲೇಟ್ ಇಶ್ಯೂ ಬಂದರೆ ನಮಗೆ ಬೈಕ್ ಪಿಕಪ್ಪೇ ಬರೋಲ್ಲ. ಸೊ ದ್ಯಾಟ್ ಈಸ್ ಅ ಮೇನ್ ಡಿಸ್ಅಡ್ವಾಂಟೇಜ್. ಲೋಕಲ್ಲಿ ಡಿಸ್ಟ್ರಿಕ್ ವೈಸ್ ಇಲ್ಲದೆ ಇರೋದು ಒಂದು ಡಿಸ್ಅಡ್ವಾಂಟೇಜ್ ನನಗೆ ಅನಿಸಿದ ಪ್ರಕಾರ. ಅಂಡ್ ಲೈಕ್ ಓವರ್ ಆಲ್ ಬೈಕಲ್ಲಿ ಇಷ್ಟೊತ್ತೆಲ್ಲ ನನಗೆ ಅನಿಸಿದ ಏನೇನು ಹೇಳಿದ್ದೀನಿ ಅದರಲ್ಲಿ ಮೇಯ್ನ್ ಲೈಕ್ ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ನಾವು ಯಾವುದು ಮೇಯ್ನ್ ಇಂಪಾರ್ಟೆಂಟ್ ಪ್ರೋಸ್ ಅಂತ ಕಾನ್ಸ್ ಅದ್ರ ಬಗ್ಗೆ ನೋಡೋದಾದ್ರೆ ಬಿಲ್ಡ್ ಕ್ವಾಲಿಟಿ ಅಂತೂ ಹೇಳಂಗೆ ಇಲ್ಲ. ಸೊ ವೆರಿ ಗುಡ್ ಬೈಕ್. ಬಿಲ್ಡ್ ಕ್ವಾಲಿಟಿಯಲ್ಲಿ ಯಾವುದೇ ಥರ ನಿಮ್ಗೆ ಏನು ಪ್ರಾಬ್ಲಮ್ ಬಂದಿಲ್ಲ. ಮೇ ಬಿ ಅದು ನಾವು ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಲೈಕ್ ಬಿಕಾಸ್ ಕೆಲವರು ಆಶಾಗಿ ಯೂಸ್ ಮಾಡ್ತಾರೆ, ಬಿಲ್ಡ್ ಕ್ವಾಲಿಟಿ ಸರಿಯಿಲ್ಲ ಅಂತ ರಿಪೋರ್ಟ್ ಮಾಡ್ತಾರೆ. ಇನ್ನು ಕೆಲವರು ಸ್ಮೂತಾಗಿ ಯೂಸ್ ಮಾಡ್ತಾರೆ, ಸ್ಮೂತಾಗಿ ಇಟ್ಕೊಳ್ತಾರೆ. ಸೊ ಆ ಬಿಲ್ಡ್ ಕ್ವಾಲಿಟಿ ನಮ್ಗೆ ಇಶ್ಯೂಸ್ ಬರಲ್ಲ. ಇನ್ನು ಇಂಜಿನ್ ಸ್ಮೂತ್ನೆಸ್ ಅಂತ ಬಂದರೆ ಇಂಜಿನ್ ಸ್ಮೂತ್ನೆಸ್ ಬಗ್ಗೆ ಓಡಾ ಇಂಜಿನ್ಸ್ ಎಲ್ಲ ನಾವು ಹೇಳಂಗೆ ಇಲ್ಲ. ಈವನ್ ಬೈಕ್ಸ್ ಆಗಿರ್ಬೋದು, ಕಾರ್ಸ್ ಆಗಿರ್ಬೋದು. ಸೊ ಕಂಫರ್ಟ್ ಅಂತ ಬಂದರೆ ಕಂಫರ್ಟ್ ಲೈಕ್ ಅದೇ 2 ಸೀಟ್ಸ್ ಸ್ವಲ್ಪ ಸ್ಟಿಫ್ನೆಸ್ ಇದೆ ಈ ಒಂದು ಸೀಟಿಂಗ್ ಅರೇಂಜ್ಮೆಂಟಲ್ಲಿ. ಈಗ ನ್ಯೂ ಬೈಕ್ಸಲ್ಲಿ ಸ್ವಲ್ಪ ಸೀಟಿಂಗ್ ಸ್ವಲ್ಪ ಸ್ಪ್ಲಿಟ್ ಸೀಟ್ ಕೊಟ್ಟಿರೋದ್ರಿಂದ ಸೊ ಆ ಒಂದು ಕಂಫರ್ಟು ಅದನ್ನು ಅವಾಯ್ಡ್ ಮಾಡಿದ್ದಾರೆ. ಸೊ ಬ್ರೇಕಿಂಗ್ ಕಾನ್ಫಿಡೆನ್ಸು ಸೊ ಅಫ್ಕೋರ್ಸ್ ಲೈಕ್ ಡ್ಯುಯಲ್ ಚಾನಲ್ ABS ಇರೋದ್ರಿಂದ ನಮಗೆ ಬ್ರೇಕಿಂಗ್ ಏನು ದೊಡ್ಡ ಮೇಜರ್ ಅಂತ ನಮಗೆ ಸಡನ್ ಬ್ರೇಕ್ ಇದಾಗೋದು ಆ ಥರ ಏನು ಪ್ರಾಬ್ಲಮ್ ಬಂದಿಲ್ಲ. ಬಿಕಾಸ್ ಎಂಥ ಎಮರ್ಜೆನ್ಸಿ ಸಿಚುವೇಷನಲ್ಲಿ ಕೂಡ ನೀವು ಬ್ರೇಕ್ ಹೊಡೆದ್ರೆ ಆಲ್ಮೋಸ್ಟ್ ಸ್ಟಾಪ್ ಆಗಿದೆ. ಆ್ಯಂಡ್ ನಮಗೆ ಸೇಫ್ಟಿ ಅನ್ನೋದು 100% ಇದೆ. ದ ಲುಕ್ಸ್ ಅಂತ ಕಂಪೇರ್ ಮಾಡಿದ್ರೆ ಲೈಕ್ ಬೈಕ್ ಕ್ಲಾಸಿಕ್ ಬೈಕ್ ಆಗಿರೋದ್ರಿಂದ ಅಫ್ಕೋರ್ಸ್ ಲುಕ್ಸ್ ಲೈಕ್ ಟಾಪ್ ಇದೆ ಕಂಪೇರ್ ಟು ಲೈಕ್ ಇವಾಗ ರೇಸಿಂಗ್ ಬೈಕ್ಸ್ ಅದು ಡಿಫ್ರೆಂಟ್, ಅದು ನೇಕೆಡ್ ಬೈಕ್ಸ್ ಬರುತ್ತೆ. ಸೊ ಇದು ನಿಮ್ಮ ಲುಕ್ಸ್ ಅಂತ ಕಂಪೇರ್ ಮಾಡಿದ್ರೆ ಇಟ್ ವಿಲ್ ಬೇಸ್ಡ್ ಆನ್ ನಾವು ಹೆಂಗೆ ನಾವು ಅದು ಬೈಕ್ನ ಮೇಂಟೈನ್ ಮಾಡ್ತೀವಿ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗೋದು ಲುಕ್ಸ್ಗೆ. ಕ್ಲೀನಾಗಿ ಇಟ್ಕೊಂಡ್ರೆ ಲುಕ್ ಚೆನ್ನಾಗಿರುತ್ತೆ, ಅದೊಂದು ಅಡ್ವಾಂಟೇಜ್. ಆ್ಯಂಡ್ ಕಾನ್ಸ್ ಅಂತ ಲೈಕ್ ಡಿಸ್ಅಡ್ವಾಂಟೇಜ್ ಅಂತ ಬಂದರೆ ಪಿಕಪ್. ಸೊ ಇನಿಷಿಯಲ್ ಪಿಕಪ್ ಸ್ವಲ್ಪ ಲೋ ಇದೆ. ಸೊ ಬಿಕಾಸ್ ಇದು ಲಾಂಗ್ ಗೇರ್ ಸಿಸ್ಟಮ್ ಆಗಿದೆ. ಬಿಕಾಸ್ ಲೈಕ್ ನೀವು ಸಿಟಿಯಲ್ಲಿ ನಿಮ್ಗೆ ಆಲ್ಮೋಸ್ಟ್ ನಿಮಗೆ 5th ಗೇರ್ ಹೋಗೋ ಚಾನ್ಸಸ್ಸೇ ಬರಲ್ಲ. ಏನಕ್ಕಂದರೆ 5th ಗೇರಲ್ಲಿ ನಿಮಗೆ ಸ್ಪೀಡ್ ಲೈಕ್ ಸ್ಪೀಡ್ ನಿಮ್ಗೆ 80-60 ಅಬೌವ್ 60 ಇದ್ರೆ ಅದೇ ನಿಮ್ಗೆ 5th ಗೇರ್ ಹೋಗೋಕ್ಕಾಗುತ್ತೆ. ಸೊ ಪಿಕಪ್ ಅದೊಂದು. ಆ್ಯಂಡ್ ಸರ್ವಿಸ್ ನೆಟ್ವರ್ಕ್ ಲಿಮಿಟೇಷನ್ ಅಫ್ಕೋರ್ಸ್ ಆವಾಗಲೇ ಹೇಳ್ದಂಗೆ ಸರ್ವಿಸ್ ನೆಟ್ವರ್ಕ್ ಸ್ವಲ್ಪ ಅದೊಂದು ಡಿಸ್ಅಡ್ವಾಂಟೇಜ್. ಬಿಕಾಸ್ ಓನ್ಲಿ ಬಿಗ್ ಸಿಟೀಸಲ್ಲಿರೋದ್ರಿಂದ ಸ್ವಲ್ಪ ಸ್ಮಾಲರ್ ಡಿಸ್ಟ್ರಿಕ್ಸ್ ಕಂಪೇರ್ ಮಾಡಿದ್ರೆ ನಿಮ್ಗೆ ಸರ್ವಿಸ್ ಸೆಂಟರ್ ಸಿಗಲ್ಲ. ಆ್ಯಂಡ್ ಪ್ರೈಸ್ ಆ್ಯಂಡ್ ಕಾಂಪಿಟೇಷನ್ ಕಂಪೇರ್ ಮಾಡಿದ್ರೆ ಸೊ ಪ್ರೈಸ್ ನನಗೆ ಐ ಥಿಂಕ್ 2,35,000 25,000 ಆಯಿತು. ಆ್ಯಂಡ್ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದು ಇದು ಸ್ವಲ್ಪ 10,000 ಸಮಥಿಂಗ್ ಏನೋ ಆಯಿತು. ಅದೊಂದು ಲೈಕ್ ಈಗ ಸ್ವಲ್ಪ ಪ್ರೈಸಿಂಗ್ ಸ್ವಲ್ಪ ಜಾಸ್ತಿ ಆಗಿದೆ ಅನಿಸುತ್ತೆ. ಆ್ಯಂಡ್ ಈಗ ಕಾಂಪಿಟೇಷನ್ ಲೈಕ್ ಆಗ ಕಾಂಪಿಟೇಷನ್ ಇದ್ದಿದ್ದು ಒಂದೇ ರಾಯಲ್ ಎನ್ಫೀಲ್ಡ್ 2021 22 ಅಲ್ಲಿ. ಈಗ 350cc ಸೆಗ್ಮೆಂಟಲ್ಲಿ ನಮಗೆ HD ಇದೆ, ಜಾವಾ ಇದೆ, ಮತ್ತು ಈವನ್ ಹಾರ್ಲಿ ಕೂಡ ಅವರೊಂದು ಬೈಕ್ X40 ಅಂತ 440 ಅಂತ ಒಂದಿದೆ. ಆ್ಯಂಡ್ ಟ್ರಯಾಂಪಲ್ಲಿ ಕೂಡ ನಮ್ಗೆ ಬಿಗ್ ಬ್ರ್ಯಾಂಡ್ಸ್ ಬೈಕ್ಸಲ್ಲಿ ಕೂಡ ಈಗ ನಮಗೆ 400cc ಬೈಕ್ಸ್ ಅವ್ರದ್ರಲ್ಲಿ ಒಂದು 2-3 ಬೈಕ್ಸ್ ಲಾಂಚ್ ಮಾಡಿದ್ದಾರೆ. ಈ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಆ್ಯಂಡ್ ಆಪ್ಷನ್ಸು 350cc ನಮ್ಗೆ ಆಪ್ಷನ್ ಜಾಸ್ತಿ ಇದೆ. ಬಿಕಾಸ್ ಆಗ ಇದ್ದಿದ್ದು ರಾಯಲ್ ಎನ್ಫೀಲ್ಡ್ ಮತ್ತು ಹೋಂಡಾ ಅಷ್ಟೇ. ಆ್ಯಂಡ್ ಜಾವಾ ಕೂಡ ಆಯಿತು, ಬಟ್ ಜಾವಾದಲ್ಲಿ ಸ್ವಲ್ಪ ಇಶ್ಯೂಸ್ ಇತ್ತು. ಅದು ಇದು ಅಂದರೆ ಹೋಂಡಾದಲ್ಲಿ ರಿಯಲಬಿಲಿಟಿ ಚೆನ್ನಾಗಿರುತ್ತೆ ಅಂತ ಹೋಂಡಾ ನಾನು ಚೂಸ್ ಮಾಡಿದ್ದು. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಲೈಕ್ ಶುಡ್ ಯು ಬೈ ಈ 2026 ನೀವು ಬೈ ಮಾಡಬೇಕಾ ಬೇಡ ಅಂತ ಕಂಪೇರ್ ಮಾಡಿದ್ರೆ ಈ ಬೈಕ್ ಮೇಯ್ನ್ಲಿ ಯಾರಿಗೆ ಸೂಟ್ ಆಗುತ್ತಂದ್ರೆ ಲೈಕ್ ನಿಮ್ಗೆ ಕಾಮಾಗಿ ಕಂಪೋಸರ್ ರೈಡ್ ಮಾಡಿರ್ತಾರಲ್ವ, ಸೊ ಅವ್ರಿಗೆ ನಿಮಗೆ ಬೈಕ್ ಸೂಟ್ ಆಗುತ್ತೆ.
ಆ್ಯಂಡ್ ಟೂರಿಂಗ್ ಕೂಡ ಅಡ್ವಾಂಟೇಜ್ ನಾಟ್ ಅಂದರೆ ಡಿಸಡ್ವಾಂಟೇಜ್ ಏನಿಲ್ಲ ಟೂರಿಂಗಲ್ಲಿ ನೀವು ಲಾಂಗ್ ಟೂರ್ ಮಾಡ್ತೀನಿ ಅಂದರೆ. ಆ್ಯಂಡ್ ಅಡ್ವೆಂಚರ್ ಲೈಕ್ ಆಫ್ ರೋಡಿಂಗ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಈ ಕ್ಲಾಸಿಕ್ ಬೈಕ್ಸಲ್ಲೆಲ್ಲ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮ್ಮ ರಿಸ್ಕ್ ಪಾರ್ಟ್ಸ್ ಅಷ್ಟೇ. ಆ್ಯಂಡ್ ಇಫ್ ನಿಮಗೆ ಅಗ್ರೆಸಿವ್ ರೈಡಿಂಗು ಮತ್ತು ಸ್ಪೀಡು ಲೈಕ್ ರಿಯಲ್ಸ್ ಫುಲ್ ಹೆವಿ ಸ್ಪೀಡ್ ಹೋಗಬೇಕು ಅಂದರೆ ದಿಸ್ ಇಸ್ ನಾಟ್ ಇದು ನಿಮ್ಮ ಬೈಕಲ್ಲ. ಲೈಕ್ ಅಗ್ರೆಸಿವ್ ಸ್ಪೀಡಾಗಿ ಹೋಗ್ತೀನಿ ನಾನು, ಲೈಕ್ 150 120 ಬೇಕಂದ್ರೆ 150 ಆ ರೇಂಜಲ್ಲಿ ಹೋಗ್ಬೇಕಂದ್ರೆ ನಿಮಗೆ ಈ ಥರ ಕ್ಲಾಸಿಕ್ ಬೈಕ್ಸ್, ಈವನ್ ನೀವು ರಾಯಲ್ ಎನ್ಫೀಲ್ಡ್ಗೆ ಹೋದರೂ ನಿಮ್ಮ ಕ್ಲಾಸಿಕ್ಸಲ್ಲಿ 120 ಎಲ್ಲ ನಿಮ್ಗೆ ರೀಚ್ ಆಗೋಕ್ಕೆ ಕಷ್ಟ ಆಗುತ್ತೆ. ಇದರಲ್ಲಿ ಈಸಿಯಾಗಿ ಯು ಕ್ಯಾನ್ ರೀಚ್ 100. ದಟ್ ಈಸ್ ಅದು ನಾನು ಹೇಳ್ಬೋದು. ಮತ್ತು ನಿಮಗೆ ಲೈಕ್ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಲೈಕ್ ನಿಮ್ಗೆ ನಾರ್ಮಲಿ ನೀವು ಬೈಕ್ಸ್ ತೊಗೊಂಡಾಗ ನಿಮಗೆ ಒಂದು ಫೀಲ್ ಇರುತ್ತೆ. ಲೈಕ್ ನಮಗೆ ಎಕ್ಸಾಸ್ಟ್ ನಮಗೆ ಸ್ಪೀಡ್ ಒಂಥರ ಲೈಕ್ ಸ್ಪೀಡ್ ಸೌಂಡ್ ಬಂದರೆ ನಮ್ಗೊಂದು ಕಿಕ್ ಇರುತ್ತೆ ಅಂತ. ಸೊ ನಾವು ಆ ಸೌಂಡ್ಗೆ ನಮಗೆ ನಾವು ಎಕ್ಸ್ಟ್ರಾ ದುಡ್ಡು ಕೊಟ್ಟು ಹಾಕ್ಸೋ ಅವಶ್ಯಕತೆ ಇಲ್ಲ ಈ ಹೋಂಡಾ ಬೈಕಲ್ಲಿ. ಬಿಕಾಸ್ ನಿಮ್ಗೆ ತೋರಿಸ್ತೀನಿ ನಮ್ಮ ಸ್ಪೀಡ್ ಲೈಕ್ 4 years ಆದಮೇಲೆ ಸ್ಪೀಡ್ ನಮ್ಮ ಸೌಂಡ್ ಯಾವ ಥರ ಬರ್ತಿದೆ ಅಂತ. ನೋಡಿದ್ರಲ್ಲ, ನನಗೆ ಎಕ್ಸಾಸ್ಟ್ ನಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸ್ಬೇಕು ಮತ್ತು ಆ ಸೌಂಡ್ ಬೇಕು ನಮ್ಗೆ, ನಾವು ಫೀಲೇ ಬೇಕಾಗಿಲ್ಲ. ಈ ಒಂದು ಎಕ್ಸಾಸ್ಟ್ ಹತ್ರ ನಿಮಗೆ ಸ್ಟಾಕ್ ಎಕ್ಸಾಸ್ಟ್ ಇದೆ. ಸ್ಟಾಕ್ ಎಕ್ಸಾಸ್ಟಲ್ಲಿ ನಿಮಗೆ ಈ ಸೌಂಡ್ ಬರಬೇಕಾದ್ರೆ ನಿಮಗೆ ಎಕ್ಸ್ಟ್ರಾ ಎಕ್ಸಾಸ್ಟ್ ಹಾಕೋ ಅವಶ್ಯಕತೆ ಇರಲ್ಲ. ನಾವು ಕಂಪ್ಲೀಟಾಗಿ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇದು ನನ್ನ ಕಂಪ್ಲೀಟ್ ರಿವ್ಯೂ. ಈ ಒಂದು ವಿಡಿಯೋಗೆ ಲಾಸ್ಟ್ ಎಂಡಿಂಗ್ ಬಂದಿದೆ. ಸೊ ಈ ವಿಡಿಯೋ ನಿಮಗೆ ಈ ಒಂದು ರಿವ್ಯೂ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹೋಂಡಾ NS ಯೂಸರ್ಸ್ ಯಾರ್ಯಾರು ನೋಡಿದ್ರೆ ಕಮೆಂಟ್ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ ಕೇಸ್ ನಿಮಗೆ ಬೈಕ್ ಬಗ್ಗೆ ಏನೋ ತಿಳ್ಕೊಬೇಕಾದ್ರೆ ಅದನ್ನು ಕಮೆಂಟ್ ಮಾಡಿ, ಆದಷ್ಟು ರಿಪ್ಲೈ ಮಾಡ್ತೀನಿ. ಮೇ ಬಿ ಇದು ಫಸ್ಟ್ ವೀಡಿಯೋಸ್ ಆಗಿದೆ. ಏನಾದರೂ ಚೇಂಜಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ. ಆದಮೇಲೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಹೇಳಿ, ಪರವಾಗಿಲ್ಲ. I'll improve in the coming videos. Thank you.